10 ಸಲ ಡಯಟ್ ಮಾಡಿ ಮತ್ತೆ ಬಿಡ್ತಾ ಇದ್ದೀರಾ? ನೀವು ಅನ್ಕೊಳ್ಳೋದು ನಿಮ್ಮ ಬಾಡಿ ಪ್ರಾಬ್ಲಮ್ ಅಂತ. ಅದು ನಿಮ್ಮ ಬಾಡಿ ಪ್ರಾಬ್ಲಮ್ ಅಲ್ಲ, ನಿಮ್ಮ ಮೈಂಡ್ ಪ್ರಾಬ್ಲಮ್ಮು. ಇವತ್ತು ಈ ವಿಡಿಯೋದಲ್ಲಿ 7 ಮೈಂಡ್ ರೀಸೆಟ್, ನಿಮ್ಮ ಮೈಂಡ್ ಚೇಂಜ್ ಮಾಡುವಂತಹ, ವೆಯ್ಟ್ ಲಾಸ್ ಮಾಡೋದಕ್ಕೆ, ನಿಮ್ಮ ಮೈಂಡ್ ಚೇಂಜ್ ಮಾಡೋದಕ್ಕೆ, ಬದಲಾವಣೆ ಆಗೋದಕ್ಕೆ ಈ 7 ಪಾಯಿಂಟ್ಸ್ನ ಹೇಳ್ತೀನಿ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇವತ್ತು ಈ ವಿಡಿಯೋ ನೋಡಿ ನಿಮಗೆ ಮತ್ತೆ ವೆಯ್ಟ್ ಲಾಸ್ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ. ಇದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಮತ್ತೆ ಮತ್ತೆ ಬ್ರೇಕ್ ಆಗೋದಿಲ್ಲ ನಿಮ್ಮ ವೆಯ್ಟ್ ಲಾಸ್ ಅಲ್ಲಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ಯಾವುದೋ 7 ಪಾಯಿಂಟ್ಸ್ಗಳು. ಮೊದಲನೇದು ಬಂದ್ಬಿಟ್ಟು ಸ್ಟಾಪ್ ವೆಯ್ಟಿಂಗ್ ಫಾರ್ ಮಂಡೇ. ನೀವು ಅನ್ಕೊಳ್ಳೋದು, ಸುಮಾರು ಜನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ನಾನು ಸೋಮವಾರದಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ 10ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ಹೇಳಿ 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 ಕೊನೆಗೂ ನೀವು ಸ್ಟಾರ್ಟ್ ಮಾಡೇ ಇಲ್ಲ. ಇವಾಗ ನೀವು ಕನ್ನಡಿ ಮುಂದೆ ಈ ವಿಡಿಯೋ ಮುಗಿದ ನಂತರ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಪ್ರಮಾಣ ಮಾಡ್ಕೊಂಡು ಕೇಳಿ, ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಾ ಅಂತ. ಆಯಿತಾ? ಬಟ್ ಅದು ಸ್ಟಾರ್ಟ್ ಆಗಿಲ್ಲ. ಆಯಿತಾ? ನೀವು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ದೇಹದ ತೂಕ ಜಾಸ್ತಿ ಆಗ್ತಿರುತ್ತೆ ಹೊರತು ಅದು ಕಡಿಮೆ ಅಂತೂ ಆಗಲ್ಲ. ದಯವಿಟ್ಟು, ಆಯಿತಾ, ನಾನು ನಾಳೆ ಮಾಡ್ತೀನಿ, ಸೋಮವಾರದಿಂದ ಮಾಡ್ತೀನಿ, 1ನೇ ತಾರೀಕಿಂದ ಮಾಡ್ತೀನಿ, 10ನೇ ತಾರೀಕಿಂದ ಮಾಡ್ತೀನಿ ಅನ್ನೋ ಒಂದು ಗೊಡ್ಡು ಭರವಸೆನ ನಿಮಗೆ ನೀವು ಕೊಡೋದನ್ನು ಬಿಡಿ. ಆಯಿತಾ? ಏನೇ ಮಾಡಬೇಕಂದ್ರೂ ಇವತ್ತು ಪರ್ಫೆಕ್ಟ್ ಟೈಮ್ ಇರುತ್ತೆ ಹೊರತು ನಾಳೆ 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 ಅನ್ನೋದು ಗ್ಯಾರಂಟಿ ಬರೋದೇ ಇಲ್ಲ. ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಮೊದಲನೇ ತಪ್ಪು ನೀವು ಮಾಡ್ತಿರೋದು, ನಿಮ್ಮ ಮೈಂಡ್ ಫಸ್ಟ್ ಚೇಂಜ್ ಆಗಬೇಕಾಗಿರೋದು. ಈ ಏನಂತಾರೆ, ಈ ನಾಳೆ ಮಾಡ್ತೀನಿ, ಮಂಡೇ ಮಾಡ್ತೀನಿ, 1ನೇ ತಾರೀಕು ಮಾಡ್ತೀನಿ, 10ನೇ ತಾರೀಕು ಮಾಡ್ತೀನಿ, ಇದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗಿ ಆಗೋದಕ್ಕೆ ಶುರು ಆಗುತ್ತೆ. ಆಯಿತಾ? ಇನ್ನು 2ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಏನಂತಾರೆ, ವೆಯ್ಟ್ ಲಾಸ್ ಯಾವತ್ತಿದ್ರೂ ನಿಮ್ಮ ದೇಹದಿಂದ ಶುರು ಆಗಲ್ಲ, ಅದು ನಿಮ್ಮ ಮೈಂಡಿಂದ ಶುರು ಆಗುತ್ತೆ. ಆಯಿತಾ? ಈ ಸೀಕ್ರೆಟ್ ಯಾರು ಅರ್ಥ ಮಾಡ್ಕೊತಾರೋ ಅಲ್ಲಿವರೆಗೂ ನಿಮ್ಮ ವೆಯ್ಟ್ ಲಾಸು ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಆಯಿತಾ? ನೋಡಿ, 2ನೇ ಪಾಯಿಂಟ್ ಬಂದ್ಬಿಟ್ಟು ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಮೈಂಡಿಂದ ವೆಯ್ಟ್ ಲಾಸ್ ಸ್ಟಾರ್ಟ್ ಆಗಬೇಕು. ನೀವು ಇಲ್ಲಿ ಯೋಚನೆ ಮಾಡಬೇಕು, ಇಲ್ಲಿಂದ ನೀವು ಇಲ್ಲ ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಅಂತ ದೃಢ ನಿರ್ಧಾರ ತಗೋಬೇಕು. ಜಸ್ಟ್ ನಿಮ್ಮ ದೇಹ ಏನೋ ದಪ್ಪ ಇದೆ, ನಾನು ಸಣ್ಣ ಆಗಬೇಕು ಸುಮ್ಮನೆ ಯೋಚನೆ ಮಾಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಮತ್ತೆ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಮೂಡು ಇರಲ್ಲ. ಅಯ್ಯೋ ಬಿಡುಗರು ಇರೋದು ಒಂದು ಲೈಫು, ತಿಂದ್ಬಿಟ್ಟು ಸಾಯೋಣ ಅಂದ್ಕೊಂಡು, ಆಯಿತಾ, ನೀವು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 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 ಕೊನೆಗೆ ಒಂದು 100 kgಗೂ 120 kgಗೂ ತಂದು ಬಿಡ್ಕೊಬಿಡ್ತೀರ. ಇಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ನೀವೇ ಆಹ್ವಾನ ಮಾಡ್ತೀರಾ. ಈ ತಪ್ಪನ್ನು ಮಾಡಬೇಡಿ. ಫಸ್ಟ್ ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮೈಂಡ್ ಸ್ಟ್ರಾಂಗ್ ಮಾಡೋದು ಹೇಗೆ? ಇಲ್ಲ, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ಇವತ್ತು ನಾನು ದೃಢ ನಿರ್ಧಾರ ಮಾಡಿದ್ದೀನಿ, ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಯಾವತ್ತು ನಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಏನಂತಾರೆ, ಡೂ ಆರ್ ಡೈ ಸಿಚುಯೇಷನ್ನ ನೀವು ತಗೋಬೇಕು. ಅದು ತಗೊಂಡಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ದಾರಿ ಕಾಣಿಸುತ್ತೆ, ಒಂದು ಆ್ಯಕ್ಷನ್ ಕಾಣಿಸುತ್ತೆ. ಆಯಿತಾ? ನಾವು ಸಿಕ್ಕಾಪಟ್ಟೆ 10 ಮಾತಾಡೋ ಬದಲು ಒಂದು ಆ್ಯಕ್ಷನ್ ತಗೋಬಿಟ್ರೆ, ಆಯಿತಾ, ಅಲ್ಲಿಗೆ ನಾವು ಮೊದಲನೇ ಹೆಜ್ಜೆ ಇಟ್ಟಂಗೆನೆ. ನೀವೇಂತಕ್ಕೆ ಸುಮ್ಮನೆ ಆ ಡಯಟ್ಗಳು ಸ್ಟಾರ್ಟ್ ಮಾಡಿ ಮಾಡಿ ಅರ್ಧಕ್ಕೆ ಬಿಡ್ತಾ ಇದ್ದೀರಾ ಅಂತೇಳಿ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇಲ್ಲ. ಇಲ್ಲಿ ದೃಢ ನಿರ್ಧಾರ ತಗೊಂಡು ನಿಮ್ಮ ದೇಹನ ಮಿರರಲ್ಲಿ ನೋಡಿ, ಇವತ್ತು ನಾನು ಮಾಡ್ತಾ ಇದ್ದೀನಿ, ನಾನು ಪ್ರಮಾಣ ತಗೊತಾ ಇದ್ದೀನಿ, ಫಸ್ಟ್ ನಿಮ್ಮ ಮೈಂಡನ್ನು ಏನಂತಾರೆ, ಮೈಂಡಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡಿ. ಅಲ್ಲಿ ಶುರು ಆಯಿತು ಅಂದರೆ ದೇಹ ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಗುತ್ತೆ. ಅದು ಯಾವ ರೀತಿ? ಪ್ರಾಪರ್ ಡಯಟಿಂದ. ಇದು ನನ್ನ 2ನೇ ಪಾಯಿಂಟ್ ಆಗಿತ್ತು. ಇನ್ನು 3ನೇ ಪಾಯಿಂಟು, ನಿಮ್ಮ ಮೈಂಡ್ ಚೇಂಜ್ ಮಾಡುವಂಥ 3ನೇ ಪಾಯಿಂಟ್ ಬಂದ್ಬಿಟ್ಟು, ಡೋಂಟ್ ಚೇಸ್ ಫಾಸ್ಟ್ ರಿಸಲ್ಟ್ಸ್. ಆಯಿತಾ? ನೀವು ಸುಮಾರು ಜನ ಮಾಡ್ತಿರೋ ತಪ್ಪೇನು ಅಂತ ಹೇಳಿದ್ರೆ, ನನಗೆ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಬೇಕು. ಎಷ್ಟು ಫಾಸ್ಟಾಗಿ ಆಗಬೇಕು ಅಂದರೆ, ಒಂದು ರೀಲ್ ನೋಡೋಷ್ಟು ಫಾಸ್ಟಾಗಿ ಆಗಬೇಕು. ಈ ವಿಡಿಯೋ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ. ಎಂತಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ, ನಾನು 8 ನಿಮಿಷ 9 ನಿಮಿಷ ಮಾಡಿಬಿಡ್ತೀನಿ ಅಂತ. ಆಯಿತಾ? ಯಾರಿಗೆ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೋ, ಪೇಷನ್ಸ್ ಲೆವೆಲ್ ಇರುತ್ತೋ ಅವರು ವಿಡಿಯೋ ಕಂಪ್ಲೀಟಾಗಿ ನೋಡ್ತೀರ. ಯಾರಿಗೆ ಪೇಷನ್ಸ್ ಲೆವೆಲ್ ಇರಲ್ವೋ ಅವ್ರು ರೀಲ್ ಥರ ಹಿಂಗೆ ನೋಡಿ ನೋಡಿ ಮಜಾ ತೊಗೊತಾ ಇರ್ತೀರ ಅಷ್ಟೇ. ಹಿಂಗೆ ನೋಡ್ಬಿಟ್ಟು ಟಕ್ಕಂತ ಕಟ್ ಮಾಡಿಬಿಡೋದು, ಏನೋ ಕೊರಿತಾ ಇದ್ದಾನೆ ಬಿಡುಗರು ನಮ್ಗೆ ಯಾಕೆ ಅಂದ್ಬಿಟ್ಟು. ನೀವು ಆ ರೀತಿ ಅಂದ್ಕೊಂಡ್ರೆ ನಿಮ್ಮ ವೆಯ್ಟ್ ಲಾಸ್, ನಿಮ್ಮ ವೆಯ್ಟ್ ಅಲ್ಲೇ ಇರುತ್ತೆ, ನೀವು ವೆಯ್ಟ್ ಲಾಸ್ ಆಗಲ್ಲ. ಇದೆಲ್ಲ ನಿಮಗೆ ಎಲ್ಲೂ ಸಿಗಲ್ಲ. ರೀಲ್ಸಲ್ಲಿ ಸುಮ್ಮನೆ ನೀವು ಪಟ 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 ಅಂತ ನೋಡ್ಬೋದು ಅಷ್ಟೇ. ಬಟ್ ಇಷ್ಟು ಇನ್ಫಾರ್ಮೇಟಿವ್ ಆಗಿ, ಎಜುಕೇಟಿವ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ನು ತೀರಾ ಕಡಿಮೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿಗೋದು. ಆ ಥರ ಸಿಕ್ಕಾಗ ನೀವು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಇಲ್ಲಿ ಡೋಂಟ್ ಚೇಸ್ ಫಾಸ್ಟ್ ರಿಸಲ್ಟ್ಸ್ ಅಂತ ಹೇಳಿದ್ರೆ,
ಕ್ವಿಕ್ ರಿಸಲ್ಟ್ಸ್ನ ಇದು ಮಾಡಬೇಡಿ. ನನಗೆ 1 ತಿಂಗಳಲ್ಲಿ 10 kg ಆಗಬೇಕು, 1 ತಿಂಗಳಲ್ಲಿ 20 kg ಆಗಬೇಕು, ಒಂದೇ ವಾರದಲ್ಲಿ 5 kg ಕಡಿಮೆ ಆಗಬೇಕು, ಆ ರೀತಿ ನೀವು ಚೇಸ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಆಯಿತಾ, ನಿಮ್ಮ ವೆಯ್ಟು ನೀವು ಎಷ್ಟು ಬೇಗ ಲಾಸ್ ಮಾಡ್ತೀರೋ ಅಷ್ಟೇ ಬೇಗ ಕರಗಿಸ್ತೀರಾ. ಅದಕ್ಕೋಸ್ಕರನೇ ಶಾರ್ಟ್ಕಟ್ಗಳನ್ನ ನೋಡ್ತೀರಾ, ಪೌಡ್ರುಗಳು ತೊಗೊತೀರಾ, ಸಪ್ಲಿಮೆಂಟ್ಸ್ಗಳು ತೊಗೊತೀರಾ, ಏನೇನೋ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಬಿಡ್ತೀರಾ ಹಂಗೆ ಅಂತೂ ಇಂತೂ. ಬಟ್ ಅಷ್ಟೇ ಫಾಸ್ಟಾಗಿ ಮತ್ತೆ ವೆಯ್ಟ್ ಗೇನ್ ಆಗ್ತೀರಾ. ಇಲ್ಲಿ ನೋಡ್ತಿರೋ ಸುಮಾರು ಜನ ತಪ್ಪು ಮಾಡಿದ್ದೀರಾ ಅಂತ ಗೊತ್ತು ಆಯ್ತಾ, ನಿಮಗೆ ಹೇಳ್ತಿರೋದು ನೀವು ತಪ್ಪು ಮಾಡಿದ್ದೀರಾ, ಬಟ್ ಅದನ್ನ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನೋ ಆಗೋಗಿದೆ, ನನ್ನ ದೇಹನೇ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮ ದೇಹ ಕರೆಕ್ಟ್ ಆಗಿದೆ, ನಿಮ್ಮ ಮೈಂಡ್ ಕರೆಕ್ಟ್ ಆಗಿಲ್ಲ. ಫಸ್ಟು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋ ಒಂದು ದುಶ್ಚಟನ ನೀವು ಬಿಡಬೇಕು. ಇದಾಗಿತ್ತು ನನ್ನ 3ನೇ ಪಾಯಿಂಟು. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ಏನು ಆಯಿತಾ, ನಿಮ್ಮನ್ನು ನೀವು ಬೇರೆಯವ್ರಿಗೆ ಆಯಿತಾ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಡಬೇಕು. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿರಲ್ಲ, ಫೇಸ್ಬುಕ್ಕು ಇಲ್ಲ ಯೂಟ್ಯೂಬ್ ಯಾವುದೋ ಒಂದು ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಮ್ಮ ಅವಳು ಎಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ದಾಳೆ, ಇವಳು ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ದಾಳೆ, ನಾನು ನೋಡಿದ್ರೆ ಹಿಂಗಿದ್ದೀನಿ ಅನ್ನೋ ವರ್ಡ್ ಇದೆಯಲ್ಲ, ಅದು ನಿಮ್ಮ ಮೈಂಡಿಗೆ ಸಿಗ್ನಲ್ ಕೊಟ್ಬಿಟ್ರೆ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡ್ಕೊಳಂಗೆ ಆಯ್ತಾ. ಈ ಥರ ಎಷ್ಟೊಂದು ಜನ ನನ್ನ ಕ್ಲೈಂಟ್ಸು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಸುಮಾರು ಜನ ರೀತಿ ಅಂದ್ಕೊಂಡು ಕೊನೆಗೆ ಅವರು ನನ್ನ ವೀಡಿಯೋಗಳನ್ನ ನೋಡಿ ಬದಲಾವಣೆ ಮಾಡಿಕೊಂಡು ಇವತ್ತು ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದಾರೆ ಆಯಿತಾ. ಇವತ್ತು ನನ್ನ ಕೋಚಿಂಗಲ್ಲಿ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದಾರೆ. ಅದೇ ರೀತಿ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬಿಡಿ ಆಯಿತಾ. ನಿಮ್ಮ ದೇಹನೇ ಡಿಫ್ರೆಂಟು, ಅವ್ರ ದೇಹನೇ ಡಿಫ್ರೆಂಟು. ನಾನು ಹಿಂದಿನ ಪಾಯಿಂಟ್ ಹೇಳಿದ್ನಲ್ಲ, ಫಾಸ್ಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಯಾವುದೋ ಹಳ್ಳಕ್ಕೆ ಬೀಳಬೇಡಿ. ನಿಧಾನ ಆದ್ರೂ ಆಯಿತಾ, ನೀವು ನೀಟಾಗಿ ಹೋಗಿ ಇದನ್ನ ನಿಮ್ಮ ಗುರಿ ತಲುಪೋದ್ರ ಬಗ್ಗೆ ಮಾತ್ರ ನಿಮ್ಮ ಯೋಚನೆ ಇರಬೇಕು. 1 ತಿಂಗಳು ಲೇಟ್ ಆಗಲಿ ಪರವಾಗಿಲ್ಲ, ನೀವೇನು ಫುಲ್ ಸಣ್ಣ ಆಗ್ಬಿಟ್ಟು ಯಾವುದೋ ಮಾಡ್ಲಿಂಗ್ ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತೆಲ್ಲ ಏನಂತಾರೆ ಯಾರು ಇಲ್ಲಿ 99.9% ಯಾರು ಆ ಥರ ಅಷ್ಟು ದೊಡ್ಡ ಗುರಿಗಳನ್ನ ಇಟ್ಕೊಂಡಿರಲ್ಲ. ನಿಮ್ಮ ಫೋಕಸ್ ಏನಿದ್ರು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು, ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಿಮ್ಮ ವೆಯ್ಟ್ ಲಾಸು ಆಗುತ್ತೆ. ಮತ್ತು ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ. ದೇವ್ರು ಕೊಟ್ಟಿರೋ ದೇಹಕ್ಕೆ ರೆಸ್ಪೆಕ್ಟ್ ಕೊಟ್ಟು ನೀವು ಅದ್ರ ಪ್ರಕಾರ ನಿಮ್ಮ ವೆಯ್ಟ್ ಲಾಸ್ನ ಸ್ಲೋ ಆಗಿ ಹೆಲ್ದಿಯಾಗಿ ಮಾಡ್ಕೊಂಡು ಹೋಗಿ ಆಯಿತಾ. ಅವರು 5 ವಾರಕ್ಕೆ ಮಾಡಿದ್ರು 10 kg, ಇಲ್ಲ 20 ವಾರಕ್ಕೆ 1 kg ಮಾಡೋರು ಅದು ಬೇಡ. ನಿಮ್ಗೆ ಏನಾಗುತ್ತೆ, ನಿಮ್ಮ ಬಾಡಿ ಯಾವುದಕ್ಕೆ ರೆಸ್ಪಾಂಡ್ ಆಗುತ್ತೆ, ನಿಮ್ಗೆ ಯಾರು ಪರ್ಫೆಕ್ಟಾಗಿ ಕೋಚಿಂಗ್ ಕೊಡ್ತಾರೆ ಅಲ್ಲಿ ನೀವು ಒಂದು ಕೋಚಿಂಗ್ನ ತೊಗೊಂಡು ನೀವು ವೆಯ್ಟ್ ಲಾಸ್ ಮಾಡಿ. ನಾನೇ ಮಾಡ್ಕೊತೀನಿ ಅಂತ ನೀವು ಅಂದ್ಕೊಂಡು ಕೂತ್ಕೊಂಡ್ರೆ ಇನ್ನೂ 10 ವರ್ಷ ಆದರೂ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ. ಇದಾಗಿತ್ತು ನನ್ನ 4ನೇ ಪಾಯಿಂಟು. ಬೇರೆಯವ್ರಿಗೆ ನೀವು ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಯೋಚನೆಯಿಂದ ನಿಮ್ಮ ದೇಹಕ್ಕೆ ಏನು ಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ವೆಯ್ಟ್ ಲಾಸ್ ಮಾಡಿ. ಇನ್ನು 5ನೇದು ಬಂದ್ಬಿಟ್ಟು ಫುಡ್ ಈಸ್ ನಾಟ್ ದ ಎನಿಮಿ ಅಂತ ಹೇಳಿದ್ರೆ ನೀವೇನು ಫುಡ್ ತಿಂತಿದ್ದೀರೋ ಅದು ನಿಮ್ಮ ಶತ್ರು ಅಲ್ಲ. ನೀವು ಅನ್ಕೊಂಡಿರೋದು ನಾನು ತಿಂತಿರೋ ಊಟನೇ ನನ್ನ ದೊಡ್ಡ ಶತ್ರು ಅಂತ. ಅನ್ನ ನನ್ನ ದೊಡ್ಡ ಶತ್ರು, ಚಪಾತಿ ನನ್ನ ದೊಡ್ಡ ಶತ್ರು, ಅಯ್ಯೋ ನಾ ಫ್ರೂಟ್ಸ್ ತಿನ್ನೋದ್ರಿಂದ ಅದೇ ನನಗೆ ಹಾನಿ ಮಾಡ್ತಿರೋದು ಅಂದ್ಕೊಂಡೆಲ್ಲ ಏನೇನೋ ನಿಮಗೆ ನೀವೇ ಕಲ್ಪನೆ ಮಾಡ್ಕೊತೀರ. ಬಟ್ ಇಲ್ಲಿ ಫುಡ್ ನಿಮ್ಮ ಶತ್ರು ಅಲ್ಲ, ನೀವು ತಿಂತಿರೋ ಅಂಥ ಪೋಷನ್ ನಿಮ್ಮ ದೊಡ್ಡ ಶತ್ರು ಆಯಿತಾ. ನೀವು ತಿಂತಿರಲ್ಲ, ಇಷ್ಟನ್ನ ತಿನ್ನೋ ಜಾಗದಲ್ಲಿ ಇಷ್ಟನ್ನ ತಿಂತೀರ, ಇಷ್ಟು ಮುದ್ದೆ ತಿನ್ನೋ ಜಾಗದಲ್ಲಿ ಇಷ್ಟು ದಪ್ಪ ಮುದ್ದೆ ತಿಂತೀರ, ಇಷ್ಟು ತಿನ್ನೋ ಚಿಕನ್ ಜಾಗದಲ್ಲಿ ಇಷ್ಟು ತಿಂದುಬಿಡ್ತೀರಾ. ಇಷ್ಟೆಲ್ಲ ತಿಂದ್ಬಿಟ್ಟು ಕೊನೆಗೆ ಫುಡ್ಗೆ ಬೈತೀರಾ, ಅಯ್ಯೋ ಇದು ತಿಂದುನೇ ನನ್ನ ದೇಹ ಹಾಳಾಗೋಯ್ತು ಅಂತ ಆಯಿತಾ. ದಯವಿಟ್ಟು ಇಂಥ ತಪ್ಪನ್ನ ಮಾಡಬೇಡಿ. ಫಸ್ಟು ನಿಮ್ಮ ಪೋಷನ್ ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗಿ ಆಗೋದಕ್ಕೆ ಶುರು ಆಗುತ್ತೆ. ನನ್ನ ಕ್ಲೈಂಟ್ಸ್ ಇವತ್ತು ಅವ್ರು ಕರೆಕ್ಟಾಗಿ ಅವ್ರ ದೇಹಕ್ಕೆ ಬೇಕಾದಂಥ ಪೋಷನ್ ಕಂಟ್ರೋಲ್ ಮಾಡಿ ಅವ್ರು ವೆಯ್ಟ್ ಲಾಸ್ ಮಾಡ್ತಿರೋದಕ್ಕೋಸ್ಕರನೇ ಇವತ್ತು ಅವ್ರು ರಿಸಲ್ಟ್ಸ್ ನೋಡೋದಕ್ಕೆ ಸಾಧ್ಯ ಆಗ್ತಿರೋದು. ನೀವು ಅಂಥ ತಪ್ಪನ್ನು ಮಾಡಬೇಡಿ ಆಯಿತಾ. ಇನ್ನು 6ನೇದು ಬಂದ್ಬಿಟ್ಟು ಬಿಲ್ಡ್ ಹ್ಯಾಬಿಟ್ಸ್ ನಾಟ್ ಮೋಟಿವೇಶನ್. ಸುಮಾರು ಜನ ಮಾಡ್ತಾರೆ, ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಈ ಪಾಯಿಂಟು. ಸುಮಾರು ಜನ ಹ್ಯಾಬಿಟ್ಸ್ ಬಗ್ಗೆ ಫೋಕಸ್ ಮಾಡಲ್ಲ, ಮೋಟಿವೇಶನ್ ತೊಗೊಬಿಡ್ತಾರೆ. ಸರ್ ಇವತ್ತೇನೋ ಒಂದು ವಿಡಿಯೋ ಹೇಳಿದ್ರು ನಂಗೆ ಫುಲ್ ಮೋಟಿವೇಶನ್ ಬಂದುಬಿಟ್ಟಿದೆ, ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬೇಕಾಗಿಲ್ಲ ಆಯಿತಾ, ನನಗೂ ಇದು ಬೇಕಾಗಿಲ್ಲ, ನನ್ನ ಹತ್ರ ಬರೋ ಕ್ಲೈಂಟ್ಸ್ಗೂ ಈ ಥರದ್ದು ಬೇಕಾಗಿಲ್ಲ. ಫಸ್ಟು ನನ್ನ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊತೀನಿ, ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತೀನಿ. ನಾನು ಅದನ್ನು ಚೇಂಜ್ ಮಾಡಿಕೊಂಡ್ರೆ ನನ್ನ ವೆಯ್ಟ್ ಲಾಸು ಆಗುತ್ತೆ ಆಯಿತಾ. ಇದು ಜಸ್ಟು ನೀವು 6 ವಾರ 8 ವಾರ 10 ವಾರ ಮಾಡಿಬಿಟ್ಟು ಮತ್ತೆ ಇದು ಮಾಡೋ ಅಂಥದ್ದಲ್ಲ. ಇದೊಂದು ಲೈಫ್ ಸ್ಟೈಲ್, ಇದೊಂದು ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್ನ ಬೆಳೆಸ್ಕೋ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಎಕ್ಸಸೈಸ್ಗಳನ್ನ ಮಾಡಬೇಕು, ಪ್ರಾಪರ್ ಹೆಲ್ದಿ ಫುಡ್ನ ತಿನ್ನಬೇಕು, ನಿಮ್ಮ ದೇಹಕ್ಕೆ ಎಷ್ಟು ಫುಡ್ ಬೇಕು ಅಷ್ಟೇ ಕೊಡಬೇಕು. ಆಚೆ ಕಡೆ ಫುಡ್ಗಳನ್ನ ಆದಷ್ಟು 85% ನಿಮ್ಮ ಲೈಫಿಂದ ಎಲಿಮಿನೇಟ್ ಮಾಡಬೇಕು. ಇದನ್ನು ಮಾಡಿದಾಗ ಆಯಿತಾ, ನೀವು ಫುಡ್ಡನ್ನು ದೂರದ್ದು ಬಿಟ್ಟು ನಿಮಗೆ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ವೆಯ್ಟ್ ಲಾಸ್ ಮಾಡಿದಾಗ ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಗುತ್ತೆ. ಇದು ನನ್ನ 6ನೇ ಪಾಯಿಂಟ್ ಆಗಿತ್ತು. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಬಂದ್ಬಿಟ್ಟು ಫೋಕಸ್ ಆನ್ ಕನ್ಸಿಸ್ಟೆನ್ಸಿ.
ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಏನು, ಕಂಟಿನ್ಯೂಟಿ. ನಾವು ಇವತ್ತು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ದು 60 ದಿವಸದ ಗೋಲ್ ಇತ್ತು ಅಂತ ಹೇಳಿದ್ರೆ ಅಲ್ಲಿವರೆಗೂ ಏನೇ ಕಷ್ಟ ಬಂದರೂ ಎಷ್ಟೇ ಇದಾದ್ರೂ 1 ದಿವಸ 2 ದಿವಸ 3 ದಿವಸ ಮಿಸ್ ಆಗ್ಬೋದು. ಹಾಗಂತ ನಮ್ಮ ಗುರಿನ ಬಿಡಬಾರ್ದು, ನಾವು ಮಾಡುವಂಥ ಕೆಲಸನ ಬಿಡಬಾರ್ದು. ಅದನ್ನು ಬಿಟ್ಟಾಗಲೇ ನಮಗೆ ರಿಸಲ್ಟ್ಸು ಸಿಗಲ್ಲ. ಸುಮಾರು ಜನ ಮಾಡೋ ತಪ್ಪೇ ಅದು. ಇವತ್ತೇನೋ ಒಂದು ವಾರ ಒಂದ್ಸಲಿ 3 kg ಇಳಿದ್ಬಿಟ್ಟಿರ್ತಾರೆ, 2ನೇ ವಾರ ಅದು ವೆಯ್ಟ್ ಸ್ಟಕ್ ಆಗೋಯ್ತು ಅಂದ್ಬಿಟ್ಟು ಸಡನ್ನಾಗಿ ಬಿಟ್ಬಿಡೋದು. ಆ ರೀತಿ ಮಾಡಬಾರ್ದು, ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗಬೇಕು. ಇವತ್ತು ನನ್ನ ಕ್ಲೈಂಟ್ಸು ಆ ರೀತಿ ಮಾಡಿರಲಿಲ್ಲ ಅಂದರೆ ಇವರೆಲ್ಲ ಏನಂತಾರೆ, ರಿಸಲ್ಟ್ಸ್ ಬರೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಅದು ಮನೆ ಫುಡ್ಡಲ್ಲಿ, ಆಯಿತಾ. ಮನೆ ಫುಡ್ಡಲ್ಲೇ ರಿಸಲ್ಟ್ಸ್ ಬೇಕು ಅಂತ ಹೇಳಿದ್ರೆ ನಾವು ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು. ಯಾವುದೇ ಡಯಟ್ ಆಗಲಿ, ಯಾವುದೇ ಎಕ್ಸಸೈಸ್ ಆಗಲಿ, ಅದು ನಮಗೆ 1 ದಿವಸಕ್ಕೆ 2 ದಿವಸಕ್ಕೆಲ್ಲ ರಿಸಲ್ಟ್ ಸಿಗಲ್ಲ. ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ನಮ್ಮ ದೇಹಕ್ಕೆ ಏನು ಗುರಿ ಇದೆಯೋ, ಒಂದು 5 kg ಕರಗಿಸ್ಬೇಕು ಅಂದರೆ 1 ತಿಂಗಳು ತಗೊಳ್ಳಿ, ಒಂದು 10 kg ಕರಗಿಸ್ಬೇಕು ಅಂದರೆ 2-2.5 ತಿಂಗಳು ತಗೊಳ್ಳಿ, ಇಲ್ಲಾಂದರೆ ಒಂದು 20 kg ಕರಗಿಸ್ಬೇಕು ಅಂದರೆ 4ರಿಂದ 5 ತಿಂಗಳು ತಗೊಳ್ಳಿ. ಇದು ಪರ್ಫೆಕ್ಟ್ ಟೈಮು. ಇದು ಪರ್ಫೆಕ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಮಾಡೋವಂಥ ಕೆಲಸನ ನಾವು ಪ್ರತಿನಿತ್ಯ ಮಾಡ್ಕೊಂಡು ಹೋದಾಗ ನಮಗೂ ಪರ್ಫೆಕ್ಟಾಗಿ ರಿಸಲ್ಟ್ ಸಿಗುತ್ತೆ. ಈ ರೀತಿ ನಿಮ್ಮ ಮೈಂಡು ಚೇಂಜ್ ಮಾಡ್ಕೋಬೇಕು ಹೊರತು ಯಾವುದ್ಯಾವುದೋ ರೀಲ್ಸ್ಗಳು ನೋಡಿಕೊಂಡು ಮೋಟಿವೇಶನ್ ತೊಗೊಂಡು ಇಲ್ಲಿ ಯಾವುದ್ಯಾವುದೋ ಬೇಡದಿರೋ ಅಂಥ ಡಯಟ್ ತೊಗೊಂಡು ಇನ್ನೂ ನಿಮ್ಮ ದೇಹನ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಹಾಳು ಮಾಡಿಕೊಂಡು ಈ ನಿಮ್ಮ ವೆಯ್ಟ್ ಲಾಸ್ ಮಾಡದಿರೋ ಅಂಥ ಎಷ್ಟೊಂದು ಜನ ಮಹಿಳೆಯರಾಗಿರ್ಬೋದು, ಎಷ್ಟೊಂದು ಜನ ಗಂಡಸರಾಗಿರ್ಬೋದು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಂದ ಆ ತಪ್ಪನ್ನು ಬಿಟ್ಟು ಮೈಂಡನ್ನ ಇವಾಗ ಏನು ಹೇಳಿದ್ರು ಇಷ್ಟು ಪಾಯಿಂಟ್ಸನ್ನು ತಲೆಯಲ್ಲಿ ಇಟ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡಬೇಕು. ನಿಮಗೇನಾದರೂ ಇಲ್ಲ ನನಗೆ ಯಾರು ಕರೆಕ್ಟಾಗಿ ಗೈಡೆನ್ಸ್ ಕೊಡೋರಿಲ್ಲ, ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಇವೆಲ್ಲ ಕೇಳ್ತೀವಿ ಮಾಡ್ತೀವಿ ಬಟ್ ನಮ್ಗೆ ಪ್ರಾಪರ್ ಗೈಡೆನ್ಸ್ ಕೊಡೋರಿಲ್ಲ ಅಂತ ನಿಮ್ಗೆ ಏನಾದ್ರು ಅನಿಸ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾನೇ ನಿಮಗೆ ಖುದ್ದಾಗಿ ಪರ್ಸ್ನಲ್ ಕೋಚಿಂಗ್ ಕೊಡ್ತೀನಿ. ನಿಮ್ಮ ವೆಯ್ಟ್ ಲಾಸ್ ಆಗೋವರೆಗೂ ನಾನು ನಿಮ್ಮ ಜೊತೆಲಿ ಇರ್ತೀನಿ. ನೀವು ಸ್ಟ್ರಿಕ್ಟಾಗಿ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಹೇಳ್ದಂಗೆ ನೀವು ಕರೆಕ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಹೋದರೆ ನಿಮಗೂ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಹೆಲ್ದಿಯಾಗಿ. ಅದು ಕಂಪ್ಲೀಟ್ ಮನೆ ಫುಡ್ಡಲ್ಲಿ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಪೌಡರ್ಸ್ ಇಲ್ಲ, ಆಯಿತಾ. ಹಾಗಂತ ಹೇಳ್ಬಿಟ್ಟು ಇದು ಫ್ರೀ ಕೋಚಿಂಗ್ ಅಲ್ಲ. ಇದು ನಾನು ಪದೇ ಪದೇ ಹೇಳ್ದಂಗೆ ಇದು ಫ್ರೀ ಕೋಚಿಂಗ್ ಅಲ್ಲ, ಇದು ಪೇಡ್ ಕೋಚಿಂಗು, ಆಯಿತಾ. ಇದು ಪೇಡ್ ಕೋಚಿಂಗ್ ಅಂತ ಹೇಳಿದ್ರೆ ನೀವು ನನಗೇನಾದ್ರು ಪೇ ಮಾಡಿದಾಗ ನಾನು ಕಷ್ಟಪಟ್ಟು ಅದು ಡಯಟ್ ರೆಡಿ ಮಾಡಿರ್ತೀನಿ, ಅದಕ್ಕೆ ಒಂದು ಫೀ ಕೊಡೋದಷ್ಟೇ, ಆಯಿತಾ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಎಷ್ಟೋ ದುಡ್ಡು ಇಸ್ಕೊಂಡು ಜೀವನ ಮಾಡೋದಂತಲ್ಲ. ಇದು ಬಂದ್ಬಿಟ್ಟು ಒಂದು ಪೇಡ್ ಕೋಚಿಂಗ್ ಅಂತ ಹೇಳಿದ್ರೆ ನೀವೇನು ಆಚೆ ಕಡೆ ಹೋಗಿ ಒಂದು ಸೀರೆ ತೊಗೊತೀರಲ್ಲ ಅಷ್ಟು ರೇಟ್ ಅಷ್ಟೇ. ಇದು ಅದ್ರ ಮೇಲೆ ನಿಮ್ಮ ದೇಹಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಇವತ್ತೇ ಶುರು ಮಾಡಿ. ಜಾಸ್ತಿ ತಲೆಯಲ್ಲಿ ಏನಂತಾರೆ ಓವರ್ ಥಿಂಕಿಂಗ್ ಮಾಡ್ಕೊಂಡು ಕೂತ್ಕೋಬೇಡಿ. ತಲೆಯಲ್ಲಿ ನಾವು ಅತಿಯಾಗಿ ಯೋಚನೆ ಮಾಡೋದ್ರಿಂದ ಮಾಡೋ ಕೆಲಸನೂ ಇನ್ನೂ ಹಾಳಾಗುತ್ತೆ ಹೊರತು ಅದು ಇದಾಗಲ್ಲ. ಇವತ್ತು ಆ್ಯಕ್ಷನ್ ತಗೊಳ್ಳಿ, ಇವತ್ತು ಶುರು ಮಾಡಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ, ಆಯಿತಾ. ಇವತ್ತೇ ಶುರು ಮಾಡಿ, ನಾಳೆ ಅಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಆಯಿತಾ. ನಿಮ್ಗೇನೋ ಪರ್ಸ್ನಲ್ ಕೋಚಿಂಗ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರಿಗೆ ಮೆಸೇಜ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿಕೊಂಡು, ಆಯಿತಾ, ನನ್ನ ಚಾನಲ್ನ ಪ್ರತಿನಿತ್ಯ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.